ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ವೃಷಭ ರಾಶಿಯವರ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಇದು ಮಾರ್ಚ್ 2 to 16ವರೆಗೂ. ಸೊ ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಬಿಟ್ಬಿಡಿ. ವೃಷಭ ರಾಶಿಯವರು ಈಗಾಗಲೇ ಯಾರ ಜೊತೆನಾದರೂ ರಿಲೇಷನ್ಶಿಪ್ಪಲ್ಲಿದ್ದರೆ ಅವರು ಕಟಕ, ಮೇಷ, ವೃಷಭ, ಮಕರ, ಕನ್ಯಾ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಮತ್ತು ಕಾರ್ಡ್ಸಲ್ಲಿ ನನಗೆ ಧನು ರಾಶಿ, ಕಟಕ ರಾಶಿ ಕೂಡ ಶೋ ಆಗಿದೆ. ಇನ್ನು ನೀವು ಸಿಂಗಲ್ಸ್ ಇದ್ದರೆ ಯಾವುದೇ ರಾಶಿಯವ್ರು ಕೂಡ ನಿಮ್ಮ ಲೈಫಲ್ಲಿ ಬರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿದ್ದರೂ ಕೆಲವೊಮ್ಮೆ ಕಾರ್ಡಲ್ಲಿ ಶೋ ಆಗಿರೋದಿಲ್ಲ ಅಂತ ನಾನು ಹೇಳ್ತೀನಿ. ಇನ್ನು ಫಸ್ಟ್ ಕಾರ್ಡ್ ವೃಷಭ ರಾಶಿಯವ್ರಿಗೆ ನನಗೆ 10 ಆಫ್ ಕಪ್ಸ್ ಬಂದಿದೆ. ಖಂಡಿತವಾಗ್ಲೂ ನಿಮಗೆ ಯಾರ ಮೇಲಾದರೂ ತುಂಬ ಡೀಪಾಗಿ ಲವ್ ಆಗಿದೆ ವೃಷಭ ರಾಶಿಯವ್ರಿಗೆ. ಯಾವ ಲೆವೆಲಿಗೆ ಲವ್ ಆಗಿದೆ ಅಂದರೆ ಅವ್ರನ್ನ ನೀವು ಡೈಲಿ ಮಿಸ್ ಮಾಡ್ಕೊಳ್ತಿದ್ದೀರಾ, ಡೈಲಿ ಅವ್ರ ಪಿಕ್ಸ್ನ ನೋಡ್ತೀರಾ, ಅಥವಾ ನೀವೇ ಮಿರರ್ ಮುಂದೆ ನಿಂತ್ಕೊಂಡ್ಬಿಟ್ಟು ಸೊ ಅವ್ರ ಇಮ್ಯಾಜಿನೇಷನ್ನಲ್ಲಿ ನೀವಿರ್ತೀರಾ. ಸೊ ಇದು ಒಂದು ವರ್ಸ್ಟ್ ಫೀಲಿಂಗ್ ಅಂತಲೇ ಹೇಳ್ತೀನಿ. ಲವ್ ಆಗಿರುತ್ತೆ, ಅದನ್ನು ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಆ ಥರ ಫೀಲಿಂಗ್ ಕೂಡ ಇದಾಗಿರುತ್ತೆ. ಮೇ ಬಿ ಇದು ಅದರ್ ಪರ್ಸನ್ಗೆ ನಿಮ್ಮ ಮೇಲೆ ಕೂಡ ಆಗಿರ್ಬೋದು. ವೃಷಭ ರಾಶಿಯವ್ರಿಗೆ ಮೇ ಬಿ ಅವ್ರು ಕಟಕ ಅಥವಾ ಮಕರ ರಾಶಿಯವ್ರು ಇರ್ತಾರೆ, ಮೇ ಬಿ ಧನು ರಾಶಿಯವರು ಆಗಿರ್ಬೋದು, ಮುಂಚೆ ಹೇಳ್ದಂಗೆ ಅವರು ಕುಂಭ ರಾಶಿ, ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು. ಫೈನಲಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ನಿಮಗೆ. ಏನೋ ನಿಮಗೆ ಯಾರು ಸ್ವಲ್ಪ ಚೇಂಜ್ ಆಗ್ತಿದ್ದಾರೆ, ಅವ್ರ ಮೂಮೆಂಟ್ ಯಾವ ಥರ ಇದೆ, ಏನೋ ಇದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ. ಆದ್ರೂ ಆ ಕಡೆಯಿಂದನೇ ರೆಸ್ಪಾನ್ಸ್ ಬರಬೇಕು ಅಂತ ನೀವು ಇಲ್ಲಿವರೆಗೂ ವೇಟ್ ಮಾಡಿದ್ದೀರಾ. ಇನ್ನು ಮುಂದೆ ಕೂಡ ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಬಿಟ್ಬಿಡಿ ಅಂತ ಕಾರ್ಡ್ ಹೇಳ್ತಾ ಇದೆ. 10 ಆಫ್ ಕಪ್ಸ್ ಸ್ವಲ್ಪ ನೀವು ಲೇಟ್ ಮಾಡಿದರೆ ಆಪರ್ಚುನಿಟಿ ಮಿಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಿಮಗೂ ಅಥವಾ ಕ್ರಾಸ್ ವಾಚರ್ ಯಾರಾದರೂ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ನಿಮ್ಮ ಕ್ವಾಲಿಟಿ ಟೈಮ್ನ ಅವ್ರ ಜೊತೆ ಸ್ಪೆಂಡ್ ಮಾಡಿ. ನಿಮ್ಮ ಹಿಡನ್ ಫೀಲಿಂಗ್ಸ್, ಸೀಕ್ರೆಟ್ ಲವ್ ಇದ್ದರೆ ಅದನ್ನು ಹೇಳ್ಕೊಳ್ಳಿ ಅಂತ 10 ಆಫ್ ಕಪ್ಸ್ ಹೇಳ್ತಾ ಇದೆ. 10 ಆಫ್ ಕಪ್ಸ್ ಒಂದು ಹ್ಯಾಪಿನೆಸ್ ಕಾರ್ಡು, ಸೊ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಅಂತ ಕೂಡ ಹೇಳ್ತೀನಿ. ಆದರೆ ಖಂಡಿತವಾಗ್ಲೂ ನಿಮ್ಮ ಎಫರ್ಟ್ ಇಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ. ಸೊ ಅಲ್ಲಿ ಯಾವುದೇ ಮ್ಯಾಜಿಕ್ ಕೂಡ ವರ್ಕ್ ಆಗೋದಿಲ್ಲ. ಯಾವುದೇ ಕೆಲಸ ಇರಲಿ ಅದು ಲೈಫಲ್ಲಿ ನೀವು ಮಾಡಿದರೆ ಮಾತ್ರ ಅದು ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಅಲ್ಲಿ ಯಾವುದೇ ಮ್ಯಾಜಿಕ್ ವರ್ಕ್ ಆಗೋದಿಲ್ಲ ಅಂತ ಕಾರ್ಡ್ ಕೂಡ ಹೇಳ್ತಾ ಇದೆ. ಯಾಕಂದರೆ ಸೆಕೆಂಡ್ ನನಗೆ 7 ಆಫ್ ವಾಂಡ್ಸ್ ಬಂದಿದೆ, ಅದ್ರ ಕೆಳಗಡೆ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಬ್ಬರು ಪರ್ಸನ್ಸ್ ಲೈಫ್ ಇದೆ ಅಲ್ಲಿ. ಸೊ ನೀವು ಅವ್ರನ್ನ ಮಿಸ್ ಮಾಡಿಕೊಂಡ್ರೂ ಕೂಡ ಅವ್ರು ನಿಮ್ಮನ್ನು ಮಿಸ್ ಮಾಡಿಕೊಂಡ್ರೂ ಕೂಡ ಲೈಫ್ ಲಾಂಗ್ ಸಫರ್ ಆಗ್ತೀರಾ. ಇದೊಂದು ಡೆಸ್ಟಿನಿ ಕನೆಕ್ಷನ್ ಇದೆ. ಅವ್ರಿಗೂ ಗೊತ್ತಿಲ್ಲ ಹೇಗೆ ಲವ್ ಆಯಿತು ನಿಮ್ಮ ಮೇಲೆ ಅಂತ. ಸೊ ನಿಮಗೂ ಕೂಡ ಗೊತ್ತಿಲ್ಲ. ಕೆಲವ್ರಿಗೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದೆ, ಮೇ ಬಿ ಕೆಲವ್ರಿಗೆ ಚೈಲ್ಡ್ಹುಡ್ ಲವ್ ಇದೆ. ಇದು ಕೆಲವ್ರು ಹೇಳ್ಕೊಳ್ಳೋಕ್ಕಾಗಿಲ್ಲ ಇನ್ನೂವರೆಗೂ. ಇದು ಸಮ್ ಸಾರ್ಟ್ ಆಫ್ ಡಿವೈನ್ ಕನೆಕ್ಷನ್ ಅಂತ ಅನಿಸುತ್ತೆ. ಸೊ ಜಸ್ಟ್ ಫೀಲ್ ಇಟ್ ಅಂತ ಹೇಳ್ತೀನಿ. ಸೊ ನೀವು ಫೀಲ್ ಮಾಡ್ತಾ ಇದ್ದೀರಾ ಇಬ್ಬರಲ್ಲೊಬ್ಬರು, ಅದರ್ ಪರ್ಸನ್ನು ನೀವು ಹೇಳ್ಕೊಳ್ಳೋಕ್ಕಾದರೆ ಹೇಳ್ಕೊಳ್ಳಿ. ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಇಲ್ಲಿ. ಖಂಡಿತವಾಗ್ಲೂ ಡಿವೈನ್ ಸ್ಪಿರಿಚುವಲ್ ಒಂದು ಎನರ್ಜಿ ಇದೆ ಅಂತ ನಾನು ಹೇಳ್ತೀನಿ. ಸೊ ಇದು ಯಾವುದೋ ಕ್ರಶು ಅಥವಾ ಸಣ್ಣ ಪುಟ್ಟ ಅಟ್ರ್ಯಾಕ್ಷನು ಅಂತ ಅನಿಸಲ್ಲ. ಇದು ಒಂದು ಲೈಫ್ ಲಾಂಗ್ ಡಿಸಿಷನ್ ಮೇಕಿಂಗ್ ಟೈಮ್ ಇದೆ. ಖಂಡಿತವಾಗ್ಲೂ ಟೈಮ್ನ ಕೊಡಿ ಅದಕ್ಕೆ. ಸೊ ಯೋಚನೆ ಮಾಡಿ ಅದ್ರ ಬಗ್ಗೆ ಅಂತ ಕಾರ್ಡ್ ಹೇಳ್ತಾ ಇದೆ. 7 ಆಫ್ ವಾಂಡ್ಸ್ ಕೆಲವೊಮ್ಮೆ ಇನ್ನರ್ ಫೀಲಿಂಗ್ಸ್ನ ಹೇಳುತ್ತೆ. ತುಂಬ ಹರ್ಟಲ್ಲಿದ್ದಾರೆ ಅವರು, ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅದರ್ ಪರ್ಸನ್ಗೂ ಅಥವಾ ನಿಮಗೂ. ಥರ್ಡ್ ನನಗೆ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ. ಮುಂಚೆನೇ ಹೇಳಿದೆ ಡಿವೈನ್ ಕನೆಕ್ಷನ್ ಅಂತ. ಸೊ ನೀವು ಇಲ್ಲೇ ನೋಡ್ಬೋದು, ಟೆಂಪ್ರೆನ್ಸ್ ಕಾರ್ಡ್ ಕೂಡ ಅದನ್ನೇ ಹೇಳ್ತಾ ಇದೆ. ಡಿವೈನ್ ಕನೆಕ್ಷನ್ ಇದೆ. ನಿಮ್ಮ ಸುತ್ತ ಇರೋ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಕೂಡ ತುಂಬ ಹೇಳ್ತಾರಲ್ಲ, ಏಂಜಲ್ಸ್ ಆ್ಯಂಡ್ ಗೈಡ್ಸ್ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಿವೆ. ಆದರೆ ಒಂದು ನಿಮ್ಮದು ಎಫರ್ಟ್ ಇರುತ್ತೆ, ಯಾರೋ ಫೋರ್ಸೇಬಲಿ ಹೇಳೋಕ್ಕಾಗಲ್ಲ. ಸೊ ನೀವು ಆ ಸ್ಟೆಪ್ನ ತೊಗೊಳ್ಬೇಕು ಅಂತ ನನಗನ್ಸುತ್ತೆ. ನಿಮ್ಮ ಹೈಯರ್ ಸೆಲ್ಫ್ನ, ನಿಮ್ಮ ಗಟ್ನ, ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಅಂತ. ಮೇ ಬಿ ಇದು ಕೂಡ ಗಾಡ್ ರೆಕಮೆಂಡೇಷನ್ ಅಂತ ಅನಿಸುತ್ತೆ ನನಗೆ. ಹೆಲ್ತಿ ಪರ್ಸನ್ ಇದ್ದಾರೆ, ನೀವು ಕನೆಕ್ಟ್ ಆಗಿರೋ ಪರ್ಸನ್ ತುಂಬ ಹೆಲ್ತಿ ಇದ್ದಾರೆ, ಜಿಮ್ ಮಾಡ್ತಾರೋ, ವಾಕ್ ಮಾಡ್ತಾರೋ, ಹೆಲ್ತ್ ಕಾನ್ಷಿಯಸ್ ಇರುವಂಥ ವ್ಯಕ್ತಿ ಅಥವಾ ಅದರ್ ಪರ್ಸನ್ ಕೂಡ ಇದಾಗಿರ್ಬೋದು ಖಂಡಿತವಾಗ್ಲೂ. ಇನ್ನು 4 ಆಫ್ ವಾಂಡ್ಸ್ ಕೂಡ ಬಂದಿದೆ. ನನಗೆ ಯಾರೋ ವೃಷಭ ರಾಶಿಯವರು ಕಮೆಂಟ್ ಮಾಡಿ ಕೇಳಿದರು, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದೆ, ನಮ್ಮ ಮದುವೆ ಆಗುತ್ತಾ ಅಂತ. ಖಂಡಿತ ಆಗುತ್ತೆ. ನೀವು ಮನೇಲಿ ಒಪ್ಸೋ ಪ್ರಯತ್ನ ಪಡಿ ಅಂತ ನಾನು ಹೇಳ್ತೀನಿ. ನೋಡಿ, 4 ಆಫ್ ವಾಂಡ್ಸ್ ಕೂಡ ಇದೆ. ತುಂಬ ಪಾಸಿಟಿವ್
ಕಾರ್ಡಿದು. ಈಗಾಗಲೇ ರಿಲೇಷನ್ಶಿಪ್ಪಲ್ಲಿರೋರು ಟ್ರೈ ಮಾಡಿದರೆ ರಿಲೇಷನ್ಶಿಪ್ನ ಒಂದು ಲೆವೆಲ್ ಅಪ್ಪು ಇದು ಎಂಗೇಜ್ಡ್ ಅಥವಾ ಮ್ಯಾರೇಜ್ ಆಗ್ಬೋದು. ಈಗಾಗಲೇ ಕೆಲವರು ಮ್ಯಾರೇಜ್ ಆಗಿರ್ಬೋದು ರೀಸೆಂಟ್ಲಿ ವೃಷಭ ರಾಶಿಯವ್ರದ್ದು, ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ದು ಕೂಡ ಎಂಡಿಗೆ ಬಂದಿದೆ. ಇದು ಎಸ್ ಆರ್ ನೋ ಲೈಫ್ ಲಾಂಗ್ ಡಿಸಿಷನ್ಗಂತೂ ಬಂದಿದೆ. ಕೆಲವರು ನಾನು ಡಿಸೈಡೇ ಮಾಡಲ್ಲ, ತುಂಬ ಟೈಮ್ ಇದೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಆಪರ್ಚುನಿಟೀಸ್ ಮಿಸ್ ಆಗೋ ಚಾನ್ಸ್ ಕೂಡ ಇದೆ. 5th ನನಗೆ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮಿಸ್ಸಿಂಗ್ ಆಪರ್ಚುನಿಟಿ ಆಗ್ಬೋದು ಇದು ಇನ್ ಕೇಸಲ್ಲಿ ಅಂತ ನಾನು ಈಗಲೇ ಹೇಳಿಬಿಡ್ತೀನಿ. ಒಂದು ಸೆಂಟರ್ಡ್ ರಿಲೇಷನ್ಶಿಪ್ ಇದೆ ನಿಮ್ಮದು. ಸೋ ಇನ್ ಲವ್, ಡೀಪ್ ಇನ್ ಲವ್, ಎಮೋಷ್ನಲಿ ಕನೆಕ್ಟೆಡ್, ಚೈಲ್ಡ್ಹುಡ್ ಲವ್, ಲಾಂಗ್ ಡಿಸ್ಟೆನ್ಸ್ ಲವ್, ಏನಾದರೂ ಅಂದ್ಕೊಳ್ಳಿ. ನೀವು ತುಂಬ ಅವ್ರ ಬಗ್ಗೆ ಮಿಸ್ ಮಾಡ್ಕೋತೀರಾ. ಕೆಲವರು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಿದ್ದೀರಾ ನೀವು ಅಥವಾ ಅದರ್ ಪರ್ಸನ್ ಕೂಡ ಇದಾಗಿದೆ. 6th ನನಗೆ 9 ಆಫ್ ವಾಂಡ್ಸ್ ಬಂದಿದೆ. ಫಾಸ್ಟಲ್ಲಿ ಕೆಲವ್ರಿಗೆ ರಿಲೇಷನ್ಶಿಪ್ಪಲ್ಲಿದ್ದರೆ ರೀಸೆಂಟಾಗಿ ಆರ್ಗ್ಯುಮೆಂಟ್ಸ್ ಕೂಡ ಆಗಿರ್ಬೋದು. ಅದರ್ ಪರ್ಸನ್ ಅವ್ರನ್ನವ್ರನ್ನೂ ಸಬ್ಮಿಟ್ ಮಾಡ್ಕೊಂಡಿದ್ದಾರೆ, ನಾನೇ ಸಾರಿ ಹೇಳ್ತೀನಿ ಅಂತ, ಅಥವಾ ನೀವು ಅವರಿಗೆ ಸಾರಿ ಹೇಳಿದ್ದೀರಾ. ಕೆಲವ್ರಿಗೆ 6 ಆಫ್ ವಾಂಡ್ಸ್ ಏಜ್ ಗ್ಯಾಪ್ ಡಿಫ್ರೆನ್ಸನ್ನು ರೀಪ್ರೆಸೆಂಟ್ ಮಾಡುತ್ತೆ. ರೇಯರಾಗಿ ನಾನು ಹೇಳ್ತೀನಿ ವೃಷಭ ರಾಶಿಯವರಿಗೆ ಏಜ್ ಗ್ಯಾಪ್ ಡಿಫ್ರೆನ್ಸ್ ಇರೋ ಕನೆಕ್ಷನ್ ರೇಯರ್ಲಿ. ಸಿಮಿಲರ್ಲಿ ಅವ್ರು ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದಾರೆ. ಕೆಲವ್ರಿಗೆ ನೀವು ನೋಡಿದ್ದೀರಾ ಚಿಕ್ಕವರಿಂದ, ಮೇ ಬಿ ಅವ್ರು ನಿಮ್ಮ ರಿಲೇಟಿವ್ಸ್ ಇರ್ಬೋದು, ನಿಮ್ಮ ಸರೌಂಡಿಂಗ್ನಲ್ಲೇ ಇರೋವಂಥ ವ್ಯಕ್ತಿಗಳು ಅವರು. ಕೆಲವ್ರಿಗೆ ಆನ್ಲೈನ್ ಕನೆಕ್ಷನು ಪಿಕ್ಸಲ್ಲಿ. ಇವಾಗ ಅವ್ರು ನಿಮ್ಮ ಜೊತೆ ಇಲ್ಲ ಆದರೂ ಕೂಡ ಕನೆಕ್ಷನ್ ಅದೇ ರೀತಿ ಇದೆ. ಯಾವುದೇ ಚೇಂಜಸ್ ಅಥವಾ ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಶನ್, ಬೇರೆ ಅಟ್ರ್ಯಾಕ್ಷನ್ಗೆ ಯಾವುದೇ ಕಾರಣಕ್ಕೂ ನೀವು ಒಳಗಾಗಿಲ್ಲ ಅಂತ ನಾನು ಹೇಳ್ತೀನಿ. 7th ನನಗೆ 3 ಆಫ್ ಸ್ವಾರ್ಡ್ಸ್ ಬಂದಿದೆ. 8th ನನಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಕೆಲವ್ರಿಗೆ ಫ್ರೆಂಡ್ಸ್ ಮೊದಲು ಹೇಳಿದ್ದು ಇದನ್ನು ಅದ್ರ ಜೊತೆ ಕಂಪೇರ್ ಮಾಡಬೇಡಿ. ಕಾರ್ಡಲ್ಲಿ ಇನ್ನೂ ಕೆಲವ್ರಿಗೆ ನನಗನ್ಸುತ್ತೆ ಕಟಕ್ ರಾಶಿಯವ್ರು ನಿಮಗೆ ಚೀಟ್ ಮಾಡಿದಾರೋ, ನೀವು ಮೇ ಬಿ ಅವ್ರು ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು. 3 ಆಫ್ ಸ್ವಾರ್ಡ್ಸ್ ಬಂದರೆ ಫಾಸ್ಟಲ್ಲಿ ಸಮ್ವನ್ ಬಿಫೋರ್ ನಿಮಗೆ ಚೀಟ್ ಮಾಡಿದ್ದಾರೆ ಅಥವಾ ನೀವು ಚೀಟ್ ಮಾಡಿದ್ದಾರೆ. ಅವ್ರು ಇವಾಗ ನಿಮ್ಮ ಎಕ್ಸ್ ಆಗಿರ್ಬೋದು, ಇವಾಗ ನಿಮ್ಮ ಲೈಫಲ್ಲಿ ಬಂದು ಅಪಾಲಜಿನ ಕೇಳಿರ್ಬೋದು. ಮೇ ಬಿ ನೀವು ಅವ್ರನ್ನ ಎಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ, ಅಥವಾ ನೀವು ಅವ್ರಿಗೆ ಚೀಟ್ ಮಾಡಿ ತುಂಬ ಸುಳ್ಳು ಹೇಳಿ ಆರ್ಗ್ಯುಮೆಂಟ್ ಆಗಿ ಕನೆಕ್ಷನ್ ಕಟ್ ಆಗಿದ್ದರೆ ಇವಾಗ ನೀವು ಅವ್ರಿಗೆ ಸಾರಿ ಅಪಾಲಜಿ ಕೇಳ್ತಾ ಇದ್ದೀರಾ ನನ್ನದೇ ತಪ್ಪು ಅಂತ. ಅವರು ಅದನ್ನು ತೊಗೊಳ್ಳೋಕ್ಕೆ ರೆಡಿ ಇಲ್ಲ. ಆದರೆ ನಿಮಗೂ ಲವ್ ಇದೆ ಅವ್ರಿಗೆ, ಅವ್ರ ಮೇಲೂ ಅವ್ರಿಗೂ ನಿಮ್ಮ ಮೇಲೆ ಲವ್ ಇದೆ. ಅವ್ರು ತುಂಬ ಮನಸ್ಸಿಂದ ಸಾರಿನ ಈ ಸರಿ ಮಾತ್ರ ಕೇಳ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಆದರೆ ಮೆಚ್ಯೂರ್ ಪೀಪಲ್ ಇದ್ದೀರಾ, ಕೆಲವರು ಒಂದೇ ಏಜಲ್ಲಿದ್ದೀರಾ. ಆಗಲೇ ಹೇಳಿದೆ ಏಜ್ ಗ್ಯಾಪ್ ಡಿಫ್ರೆನ್ಸ್ ಇರೋದು ತುಂಬ ಕಮ್ಮಿ ವೃಷಭ ರಾಶಿಯವ್ರ ಮಧ್ಯೆ. ಕೆಲವರಿಗೆ ಖಂಡಿತವಾಗ್ಲೂ ಆಗಲೇ ಹೇಳಿದೆ ಇಬ್ಬರು ಕೂಡ ಮೆಚ್ಯೂರ್ ಆಗಿದ್ದೀರಾ. ಸೊ ಯಾರೋ ಒಬ್ಬರು ಚಿಕ್ಕವರು ದೊಡ್ಡವರಿಲ್ಲ, ಸೇಮ್ ಮೈಂಡ್ಸೆಟ್ ಇದೆ, ಸೇಮ್ ಏಜ್ ಇದೆ. ಕೆಲವರಿಗೆ ಸೇಮ್ ಲವ್ ಆ್ಯಂಡ್ ಕಮಿಟೆಡ್ ರಿಲೇಷನ್ಶಿಪ್ ಇದೆ. ಇಲ್ಲಿ ಒಂದೇ ಲೆವೆಲಲ್ಲಿದೆ. ಫಸ್ಟಲ್ಲಿ ನಾನು ಹೇಳಿದೆ ಈಕ್ವಾಲಿಟಿ ಇದೆ ಇಬ್ಬರ ಮಧ್ಯೆ ಅಂತ. 10 ಆಫ್ ಕಪ್ಸ್ ಬಂದರೆ ಈಕ್ವಾಲಿಟಿ, ಎಲ್ಲದರಲ್ಲೂ ಪರ್ಫೆಕ್ಟ್ ಮ್ಯಾಚ್ ಇರುತ್ತೆ ಅಲ್ಲಿ. ಸೊ 7 ಆಫ್ ವಾಂಡ್ಸ್ ಬಂದರೆ ಖಂಡಿತವಾಗ್ಲೂ ಮಿಸ್ಸಿಂಗ್ ಆಪರ್ಚುನಿಟೀಸ್ ಆಗಬಾರ್ದು. ಅಂದರೆ ಖಂಡಿತವಾಗ್ಲೂ ನೀವು ಅಪ್ರೋಚ್ ಮಾಡಿ, ಅಥವಾ ಅದರ್ ಪರ್ಸನ್ ಕ್ರಾಸ್ ವಾಚರ್ ಯಾರಾದರೂ ನೋಡ್ತಿದ್ರೆ ನೀವೇ ಮಾಡಿ ಅಂತ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ವೃಷಭ ರಾಶಿ ಒಂದು ಅರ್ತ್ ಎನರ್ಜಿ ಆಗಿರೋದ್ರಿಂದ ತುಂಬ ಸ್ಲೋ ಮೂವಿಂಗ್ ಎನರ್ಜಿ. ಸೊ ಅಲ್ಲಿ ಮೂಮೆಂಟ್ ಇದೆ ಅಂತ ಔಟ್ಸೈಡ್ ಇರೋರಿಗೆ ಸರೌಂಡಿಂಗ್ಸ್ನೇ ಖಂಡಿತ ಗೊತ್ತೇ ಆಗೋದಿಲ್ಲ. ಸೊ ಅವ್ರು ಯಾವಾಗಲೂ ಸ್ಟಕ್ ಆಗಿರ್ತಾರೆ, ಯಾವುದೇ ಮೂಮೆಂಟ್ ಕೊಡಲ್ಲ, ಯಾವುದೇ ಎಕ್ಸ್ಪ್ರೆಷನ್ ಕೊಡಲ್ಲ. ಆ ಥರ ಇರೋವಂಥ ವ್ಯಕ್ತಿ ಥರ ಕಾಣ್ತಾರೆ. ಸೊ ಅವರಿಗೆ ಡೀಪ್ ಫೀಲಿಂಗ್ ಇರುತ್ತೆ, ಆದರೆ ಅವ್ರಿಗೆ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಅದು ಖಂಡಿತವಾಗ್ಲೂ ಕ್ರಾಸ್ ವಾಚರ್ ಯಾರಾದರೂ ನೋಡ್ತಾ ಇದ್ರೆ ವಿಡಿಯೋನ ನೀವೇ ಅಪ್ರೋಚ್ ಮಾಡಿ ವೃಷಭ ರಾಶಿಯವ್ರಿಗೆ ಅಂತ ನಾನು ಹೇಳ್ತೀನಿ. ಹಾಗಂತ ಹೇಳಿಬಿಟ್ಟು ವೃಷಭ ರಾಶಿಯವರು ನೀವು ಹಾಗೆ ಎಫರ್ಟ್ ಹಾಕದೆ ಹಾಗೇ ಕುಂತ್ಕೊಂಡ್ಬಿಟ್ರೆ ಲೈಫಲ್ಲಿ ಯಾವುದೂ ಸಿಗಲ್ಲ. ನಿಮ್ಮ ಹಕ್ಕಿಗೋಸ್ಕರ ನೀವೇ ಫೈಟ್ ಮಾಡಬೇಕು. ನಿಮಗೇನು ಅನಿಸುತ್ತೆ ಅದನ್ನು ನೀವು ಬಾಯ್ಬಿಟ್ಟು ಹೇಳಿದರೆ ಮಾತ್ರ ಅದು ನಿಮ್ಗೆ ಲೈಫಲ್ಲಿ ಸಿಗೋಕ್ಕೆ ಸಾಧ್ಯ. ಕೆಲವೊಮ್ಮೆ ಎಕ್ಸಾಂಪಲ್ ತೊಗೊಳ್ಳಿ, ನೀವು ಡಾಕ್ಟ್ರ್ ಹತ್ರ ಹೋಗಿರ್ತೀರ, ನಿಮ್ಗೆ ಏನು ಆಗ್ತಿದೆ ಏನಾಗಿದೆ ಅನ್ನೋದನ್ನು ನೀವೇ ಹೇಳಬೇಕು. ಅವ್ರು ಎಷ್ಟೇ ಎಕ್ಸ್ಪರ್ಟ್ ಇದ್ದರೂ ಅವರಿಂದ ನೀವು ಹೇಳಿದೆ ಅಥವಾ ನಿಮ್ಮ ಸುತ್ತಮುತ್ತಲ ಇರೋ ನಿಮ್ಮ ಮದರ್ ಫಾದರ್ ಏನಾಯಿತು ಯಾವಾಗ ಏನಾಯಿತು ಅಂತ ಹೇಳಿದೆ ಅವ್ರಿಗೇನೂ ಅರ್ಥ ಆಗಲ್ಲ. ಇದು ಕೂಡ ಅದೇ ಥರ. ಸೊ ನಿಮ್ಮ ಫೀಲಿಂಗ್ಸ್ನ ನೀವೇ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು. ಯಾರು ನಿಮ್ಮ ಪರವಾಗಿ ಹೇಳಿ ಅದನ್ನು ಮ್ಯಾಚ್ ಮಾಡೋಕ್ಕಾಗಲ್ಲ, ಅಥವಾ ಅವರಿಗೆ ಗೊತ್ತಾಗೋಕ್ಕೆ ಅಲ್ಲಿ ಯಾವುದೇ ಮ್ಯಾಜಿಕಲ್ ಮಿರಾಕಲ್ ಕೂಡ ಆಗೋಲ್ಲ.
ಖಂಡಿತವಾಗ್ಲೂ ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇದನ್ನು ತುಂಬ ಸರಿ ಹೇಳಿದ್ದೀನಿ ಕೂಡ. ಖಂಡಿತವಾಗ್ಲೂ ಯಾರ ಮೇಲಾದರೂ ಫೀಲಿಂಗ್ಸ್ ಇದ್ದರೆ, ಸೊ ಅವರು ಎಂಗೇಜಡ್ ಆಗಿದ್ದಾರೆ, ಸೊ ಅವ್ರ ಮದುವೆ ಫಿಕ್ಸ್ ಆಗ್ತಿದೆ ಅಂದರೂ ಕೂಡ ಪರವಾಗಿಲ್ಲ, ನಿಮ್ಮ ಫೀಲಿಂಗ್ಸ್ನ ನೀವು ಒಂದು ಸರಿ ಹೇಳ್ಕೊಂಡು ಬಿಡಿ. ಅವ್ರು ಎಸ್ ಅನ್ನಲಿ.